ನಮಸ್ಕಾರ ವೀಕ್ಷಕರೇ, ನಾನು ಇವತ್ತು ದೀಪದ ಕಲ್ಲು ಶ್ರೀ ಸಿದ್ದರಾಮೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ. ಇದು ತುಮಕೂರಿನ ಬೆಳಗುಂಬೆಯಲ್ಲಿದೆ. ಇದು ಬೆಂಗಳೂರಿನಿಂದ 75 ಕಿಲೋಮೀಟರ್ ದೂರದಲ್ಲಿದೆ. ಈ ಬೆಟ್ಟದ ಸ್ಟಾರ್ಟಿಂಗ್ ಪಾಯಿಂಟ್ ತಲುಪಿದ್ದಾಯಿತು. ಇದೇ ಸರಿಯಾದ ದಾರಿ ಅನಿಸುತ್ತೆ. ಆ ಕಡೆ ಹೋಗಿದ್ದು ದಾರಿನೇ ಇರಲಿಲ್ಲ. ಇಲ್ಲಿ ಯಾವುದೇ ಥರದ ಕಾಲ್ದಾರಿ ಕಾಣಿಸ್ತಿಲ್ಲ. ಸ್ವಲ್ಪ ಆ ಕಡೆ ಈ ಕಡೆ ಹುಡುಕಾಡಿದ ಮೇಲೆ ಹೀಗೆ ಹೋದರೆ ಸರಿ ಇರ್ಬೋದು ಅಂತ ಹೋಗ್ತಾ ಇದ್ದೀನಿ. ಈ ಹುಲ್ಲು ಗಿಡಗಳನ್ನ ಸರಿಸ್ಕೊಂಡು ದಾರಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ಯಾವುದೇ ಥರದ ಕಾಲ್ದಾರಿ ಕಾಣಿಸ್ತಾ ಇಲ್ಲ. ಮೇ ಬಿ ಇಲ್ಲಿ ಜಾಸ್ತಿ ಹುಲ್ಲು ಗಿಡ ಬೆಳ್ಕೊಂಡಿರೋದ್ರಿಂದ ಏನೂ ಕಾಣಿಸ್ತಿಲ್ಲ. ಸುಮ್ಮನೆ ಹಾಗೆ ಮುಂದಕ್ಕೆ ಹೋಗ್ತಾ ಇದ್ದೀನಿ. ನೋಡೋಣ, ಆ ಲೈಟ್ ಕಂಬನ ಫಾಲೋ ಮಾಡ್ಕೊಂಡು ಹೋದರೆ ನನಗೆ ದಾರಿ ಸಿಗ್ಬೋದು. ಅದಕ್ಕೂ ಮೊದಲು ಈ ಬಂಡೆ ಹತ್ಕೊಂಡು ಹೋಗಬೇಕು. ಸದ್ಯ ಮಳೆ ಇಲ್ಲ, ಇಲ್ಲಾಂದರೆ ಈ ಬಂಡೆ ಮೇಲೆ ನಡೆಯೋದು ಸ್ವಲ್ಪ ಕಷ್ಟನೇ ಆಗಿರೋದು, ತುಂಬ ಜಾರೋದು. ಬಂಡೆಗಳೇ ಜಾಸ್ತಿ ಇದೆ ಇಲ್ಲಿ. ಈ ಹುಲ್ಲಿನ ಮಧ್ಯೆ ಹೋಗುವಾಗ ಅಪ್ಪಿತಪ್ಪಿ ಹಾವು ತುಳಿದಿದ್ರೆ ಸಾಕು. ಹಾಗೆ ಮುಂದಕ್ಕೆ ಹೋಗ್ತಾ ಇದ್ದೀನಿ. ಒಂಥರ ಅಡ್ವೆಂಚರಸ್ ಆಗೇ ಇದೆ. ನಾವೇ ದಾರಿ ಮಾಡ್ಕೊಂಡು ಹೋಗೋದು. ಕೆಳಗೆ ಊರಿನವರು ಹೇಳಿದ್ರು ತುಂಬ ಜನ ಹಬ್ಬದ ಟೈಮಲ್ಲಿ ಮೇಲೆ ಬರ್ತಾರಂತೆ. ಬೇರೆ ರೂಟ್ ಏನಾದರೂ ಇದೆಯಾ ಗೊತ್ತಿಲ್ಲ, ಬಟ್ ನನಗಿದೇ ದಾರಿಲಿ ಹೋಗಿ ಅಂತ ಹೇಳಿದ್ರು. ಆಲ್ಮೋಸ್ಟ್ ಟಾಪ್ ರೀಚ್ ಆದೆ ಅನ್ಕೋತೀನಿ. ಆ್ಯಕ್ಚುಲಿ ಜಾಗ ತುಂಬ ಚೆನ್ನಾಗಿದೆ, ವೈಲ್ಡ್ ಆಗಿದೆ. ಅಷ್ಟು ಜನಕ್ಕೆ ಗೊತ್ತಿಲ್ಲ ಅನ್ಕೋತೀನಿ. ಮೇಲೆ ಹತ್ತಿ ಬಂದು ಈ ವ್ಯೂ ನೋಡ್ತಾ ಇದ್ದರೆ ನಮಗೇನು ಸುಸ್ತಾಗಿರುತ್ತಲ್ಲ ಎಲ್ಲ ಮಾಯ ಆಗ್ಬಿಡುತ್ತೆ. ಇದೇ ನೋಡಿ ದೀಪದ ಕಲ್ಲು. ಇಲ್ಲಿ ಭಕ್ತಾದಿಗಳು ಬಂದು ಈ ಕಂಬದ ಮೇಲ್ಗಡೆ ಏನೊಂದು ಮಡಕೆ ಇದೆಯಲ್ಲ ಅದರಲ್ಲಿ ದೀಪ ಅಂಟಿಸ್ತಾರೆ. ಮತ್ತು ಇದೇ ಈ ಬೆಟ್ಟದ ಹೈಯೆಸ್ಟ್ ಪಾಯಿಂಟು. ಇಲ್ಲಿಂದ ಸುತ್ತಲಿನ ಸರೌಂಡಿಂಗ್ ಲ್ಯಾಂಡ್ಸ್ಕೇಪ್ ಸೂಪರ್ ಆಗಿದೆ. ಮತ್ತು ಇದು ಒಳ್ಳೆ ಜಾಗ ಸನ್ರೈಸು ಸನ್ಸೆಟ್ ನೋಡೋಕ್ಕೆ. ಇಲ್ಲಿ ಎಷ್ಟೊಂದು ಬಂಡೆ ನೋಡ್ಬೋದು ನೋಡಿ. ಒಂದ್ರ ಮೇಲೆ ಒಂದು ಬಿದ್ದು ಗುಹೆ ಆಕಾರದಲ್ಲಿದೆ. ಡಿಫ್ರೆಂಟ್ ಸೈಜ್ ಶೇಪಲ್ಲಿದೆ ಇಲ್ಲಿ.
ಮತ್ತು ಈ ಬೆಟ್ಟದ ಎಲಿವೇಶನ್ ಬಂದು 3360 ಅಡಿ. ಈ ಟ್ರೆಕ್ನ ಡಿಸ್ಟೆನ್ಸ್ ಬಂದು 1 ಕಿಲೋಮೀಟ್ರು. ಇದು ನನಗೆ ಸರಿಯಾಗಿ 25 ನಿಮಿಷ ಹಿಡೀತು. ಮತ್ತು ಈ ಟ್ರೆಕ್ ಮಾಡೋಕ್ಕೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇರೋರು ಹೆಂಗೋ ದಾರಿ ಹುಡ್ಕೊಂಬರ್ಬೋದು. ಬೇರೆಯವ್ರಿಗೆ ಕಷ್ಟ ಆಗುತ್ತೆ, ಯಾಕಂದರೆ ಇದೆಲ್ಲೂ ಮಾರ್ಕಿಂಗ್ಸ್ ಇಲ್ಲ. ನಿಮಗೆ ಟ್ರೆಕ್ಕಿಂಗ್ನ ಒಂದು ರಾ ಎಕ್ಸ್ಪೀರಿಯನ್ಸ್ ಬೇಕು ಅಂದರೆ ಈ ಬೆಟ್ಟಕ್ಕೆ ಬನ್ನಿ, ಯಾಕಂದರೆ ದೇರ್ ಆರ್ ನೋ ಮಾರ್ಕ್ ಟ್ರೈಲ್ಸ್. ಯು ಹ್ಯಾವ್ ಟು ಮೇಕ್ ಯುವರ್ ಓನ್ ವೇ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.